ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜಿ. ಇವತ್ತಿನ ವಿಡಿಯೋದಲ್ಲಿ ಏನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಪುದೀನ ರೈಸ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಪುದೀನ ರೈಸ್ ಅಂತ. ಆನಿಯನ್, 1 ಟೊಮ್ಯಾಟೊ, ಕ್ಯಾಶಸ್, ಮಸಾಲೆಗಳು, ಮಿಂಟ್ ಲೀವ್ಸ್, ಜಿಂಜರ್, ಗಾರ್ಲಿಕ್ ಆ್ಯಂಡ್ ಕೊರಿಯಂಡರ್. ಫಸ್ಟ್ ಇಲ್ಲಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಜಿಂಜರು, ಗಾರ್ಲಿಕ್ಕು ಮತ್ತು ಕೊರಿಯಂಡರ್ ಲೀವ್ಸು, ಮಿಂಟ್ ಲೀವ್ಸನ್ನ ಹಾಕಿಬಿಟ್ಟು ಸಣ್ಣದಾಗಿ ನಾನು ರುಬ್ಕೊಳ್ತಾ ಇದ್ದೀನಿ. ನಾವು ನೋಡ್ಬೋದು ಯಾವ ಥರ ರುಬ್ಬಿದ್ದೀನಿ ಅಂತ. ಇದಾದ ತಕ್ಷಣ ನಾನು ಒಂದು ಕುಕ್ಕರ್ ತೊಗೊಂಡ್ಬಿಟ್ಟು ಅದಕ್ಕೆ 2 to 3 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಪೆಪ್ಪರು, ಲವಂಗ ಅದನ್ನೆಲ್ಲ ಹಾಕ್ತಾಯಿದ್ದೀನಿ, ಸ್ಟಾರ್ ಆನಿಯನ್ ಎಲ್ಲ. ಅದು ಸ್ವಲ್ಪ ಬ್ರೌನಿಷ್ ಆದ ತಕ್ಷಣವೇ ಕ್ಯಾಶೋಸ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕ್ಯಾಶೋಸು ಎಷ್ಟು ಬೇಕು ಅಷ್ಟು ತೊಗೊಂಡಿದ್ದೀನಿ, ಅಂದರೆ ನಮ್ಗೆ ಎಷ್ಟು ತಿಂತೀವಿ ಅದ್ರ ಮೇಲೆ. ನೋಡ್ಬೋದು ಕ್ಯಾಶೋಸ್ ಸ್ವಲ್ಪ ಬ್ರೌನಿಷ್ ಆದ ತಕ್ಷಣ ನಾನು ಆನಿಯನ್ ಹಾಕ್ತಾಯಿದ್ದೀನಿ. ಆನಿಯನ್ ಹಾಕಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಹಾಗೆ ಬಿಟ್ಬಿಟ್ರೆ ಕ್ಯಾಶೋಸ್ ಎಲ್ಲ ಸೀದೋಗಿಬಿಡುತ್ತೆ. ಆನಿಯನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದ ನಂತರ ಮತ್ತೆ ನಾನು ಟೊಮೆಟೊ ತೊಗೊಂಡಿದ್ದೀನಿ, 1 ಟೊಮೆಟೊನ, ಆ ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಬೇಯೋದಕ್ಕೆ ಅಟ್ಲೀಸ್ಟ್ ಒಂದು 2 to 3 ಮಿನಿಟ್ಸ್ ಆದರೂ ಬೇಕಾಗುತ್ತೆ. ನಂತರ ನಾನು ಏನು ರುಬ್ಕೊಂಡಿದ್ನೋ ಪೇಸ್ಟು, ಮಿಂಟ್ ಲೀವ್ಸು, ಕೊರಿಯಂಡರ್ ಲೀವ್ಸು, ಗಾರ್ಲಿಕ್, ಜಿಂಜರು, ಆ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಕುದ ನಂತರ ನಾನು 1 ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಬೋದು. ಅದಾದ ನಂತರ ನಾನು ಇಲ್ಲಿ ರೆಡ್ ಚಿಲ್ಲಿ ಪೌಡರ್ನ ತೊಗೊಂಡು ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು. ಯಾಕಂದರೆ ಗ್ರೀನ್ ಚಿಲ್ಲಿ ಜಾಸ್ತಿ ತಿನ್ನಬಾರ್ದು, ಯಾಕೆಂದರೆ ಅದು ಎಸಿಡಿಟಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಮನೆಯಲ್ಲಿ ಜಾಸ್ತಿ ರೆಡ್ ಚಿಲ್ಲಿ ಪೌಡರ್ನೇ ಯೂಸ್ ಮಾಡೋದು. ನಾನು ಮುಂಚೆನೇ 1-2 ಕಪ್ಪಷ್ಟು ಅಕ್ಕಿನ ನೆನೆಸಿಟ್ಬಿಟ್ಟಿದ್ದೆ. ಸೊ ಅದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ. ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಬೇಕು. ಅದು ಅಕ್ಕಿ ಜೊತೆ ಎಲ್ಲನೂ ಮಸಾಲೆಗಳಿದೆ ಅಲ್ವಾ, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ನಾನು 2 ಕಪ್ಪಷ್ಟು ತೊಗೊಂಡಿದ್ನಲ್ವ ಅಕ್ಕಿನ, ಸೊ ಅದಕ್ಕೆ ನಾನು 4 ಕಪ್ಪಷ್ಟು ವಾಟರ್ ಹಾಕಿದ್ದೀನಿ. ವಾಟರ್ ಹಾಕಿದ ಮೇಲೆ ನೋಡಿ ಹೇಗೆ ಕಾಣುತ್ತಾ ಇದೆ. ನಾನು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಹಾಕಿದ್ದೀನಿ. ಅದೊಂದು 3 ವಿಸಿಲ್ ಆದ ತಕ್ಷಣ ಓಪನ್ ಮಾಡ್ಬೋದು. ಸೊ ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ. ಅದು 3 ವಿಸಿಲ್ ಆದಮೇಲೆ ಅದನ್ನು ನೀಟಾಗಿ, ಅದು ಯಾಕಂದರೆ ಮಸಾಲೆ ಎಲ್ಲ ಕೆಳಗಡೆ ಹೋಗಿರುತ್ತಲ್ವ, ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ನೋಡಿ ಮಿಕ್ಸ್ ಮಾಡಿದ ಮೇಲೆ ಅದು ಈಗ ಬಿಸಿ ಇದೆ, ಅದು ಯಾವ ಥರ ಅದು ಹೊಗೆ ಬರ್ತಾ ಇದೆ ಬಿಸಿದು ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಂತೂ ಬಾಯಲ್ಲಿ ನೀರೇ ಬರ್ತಾ ಇದೆ. ನಂತರ ನಾನೊಂದು ಪ್ಲೇಟ್ಗೆ ಹಾಕೊಂಡ್ಮೇಲೆ ಈ ಥರ ಕಾಣಿಸ್ತಾ ಇದೆ. ನೋಡ್ಬೋದು ನಾನು ಟೇಸ್ಟ್ ಮಾಡಿದೆ, ನನಗದು ಸಖತ್ತಾಗಿ ಇಷ್ಟ ಆಯಿತು ಟೇಸ್ಟು. ನಾನು 2 ಸರಿ ಹಾಕ್ಕೊಂಡು ತಿಂದೆ. ನಂತರ ನನ್ನ ತಮ್ಮನೂ ಟೇಸ್ಟ್ ಮಾಡ್ದೆ, ಅವನು ಕೂಡ ಹೇಳ್ದ ಚೆನ್ನಾಗಾಗಿದೆ ಅಂತ. ನಾನು ಅಂದ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.